ಮಂಡ್ಯದ ಕೆರಗೋಡಿನಲ್ಲಿ ತಾರಕಕ್ಕೇರಿದೆ ಹನುಮ ಧ್ವಜ ತೆರವು ವಿವಾದ. ಗ್ರಾಮದಲ್ಲಿ ಈಗ ಬಿಜೆಪಿ ಜೆಡಿಎಸ್ ಕಾರ್ಯಕರ್ತರಿಂದ ತೀವ್ರವಾದ ಪ್ರತಿಭಟನೆ ನಡೀತಾ ಇದೆ. ರಾಮನ ಫ್ಲೆಕ್ಸ್, ಹನುಮನ ಧ್ವಜ ಕಟ್ಟಿದ ಮಹಿಳೆಯರು. ಮಂಡ್ಯದ ಕೆರಗೋಡಿನಲ್ಲಿ ಈಗ ಹನುಮ ಧ್ವಜ ತೆರವು ವಿವಾದ ತಾರಕಕ್ಕೇರ್ತಾ ಇದೆ. ಜಿಲ್ಲಾಡಳಿತ ಅಲ್ಲಿ ಹನುಮ ಧ್ವಜವನ್ನ ತೆರವು ಮಾಡಿದೆ. ಹೀಗಾಗಿ ಪ್ರತಿಭಟನೆಯನ್ನ ಮುಂದುವರೆಸಿದ್ದಾರೆ ಅಲ್ಲಿನ ಗ್ರಾಮಸ್ಥರು. ಜೊತೆಗೆ ಗ್ರಾಮದಲ್ಲಿ ಬಿಜೆಪಿ ಜೆಡಿಎಸ್ ಕಾರ್ಯಕರ್ತರಿಂದ ತೀವ್ರ ಪ್ರತಿಭಟನೆ ಆಗ್ತಾ ಇದೆ. ಕೆರಗೋಡು ಗ್ರಾಮದವರು ಮಾತ್ರ ಅಲ್ಲ, ಸುತ್ತಮುತ್ತಲಿನ ಗ್ರಾಮಗಳ ಜನ ಸಹ ಈಗ ಬಂದಿದ್ದಾರೆ. ಹನುಮ ಧ್ವಜವನ್ನ ತೆರವು ಮಾಡಿದಂತಹ ಸಂದರ್ಭದಲ್ಲೂ ಸಹ ಸಾಕಷ್ಟು ಸಂಖ್ಯೆಯಲ್ಲಿ ಜನ ಸೇರಿದ್ರು. ಈಗಲೂ ಸಹ ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಸೇರಿದ್ದಾರೆ. ಮಂಡ್ಯದಲ್ಲಿ ತಳ್ಳಾಟ, ನೂಕಾಟ, ಕಾರ್ಯಕರ್ತರು ಆಕ್ರೋಶವನ್ನ ಹೊರಹಾಕ್ತಾ ಇರುವಂತಹ ದೃಶ್ಯಗಳೇ ಕಂಡು ಬರ್ತಾ ಇದೆ. ಕೆರಗೋಡಿನಲ್ಲಿ ದೃಶ್ಯಗಳಲ್ಲಿ ನೋಡ್ತಾ ಇದ್ದೀರಾ, ವಾದ ವಿವಾದ. ಕೇಸರಿ ಧ್ವಜ ಹಿಡಿದು ಗ್ರಾಮಸ್ಥರು ಈಗ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ರಾಜ್ಯ ಸರ್ಕಾರದ ವಿರುದ್ಧ ಧಿಕ್ಕಾರಗಳನ್ನ ಕೂಗಿ ಆಕ್ರೋಶ ಹೊರಹಾಕ್ತಾ ಇದ್ದಾರೆ. ಕ್ಷಣ ಕ್ಷಣಕ್ಕೂ ತೀವ್ರ ಸ್ವರೂಪವನ್ನ ಪಡೆದುಕೊಳ್ತಾ ಇದೆ ಪ್ರತಿಭಟನೆ. ಇನ್ನು ಪ್ರತಿಭಟನಾಕಾರರನ್ನ ನಿಯಂತ್ರಿಸುವುದಕ್ಕೆ ಪೊಲೀಸರು ಹರಸಾಹಸ ಪಡ್ತಿದ್ದಾರೆ. ಆದರೆ ಅಲ್ಲಿ ಯಾರು ಮಧ್ಯ ಪ್ರವೇಶ ಮಾಡಿದರು ಏನು ಅನ್ನೋದು ನನಗೆ ಪೂರ್ಣ ಮಾಹಿತಿ ಇಲ್ಲ. ಬೇರೆಯವರು ಯಾರೋ ರಾಜಕಾರಣ ಬರ್ಸೋಕ್ಕೆ ಪ್ರಯತ್ನ ಮಾಡಿದಾರೋ ಅದು ಗೊತ್ತಿಲ್ಲ ನನಗೆ. ಬಟ್ ಆದರೆ ಪಂಚಾಯಿತಿ ಪ್ರಿಮಿಸಸ್ ಒಳಗಡೆ ಅವರು ನ್ಯಾಷನಲ್ ಫ್ಲ್ಯಾಗ್ ಹಾರಿಸ್ಲಿಕ್ಕೆ ಅನುಮತಿ ತಗೊಂಡಿದ್ದಾರೆ. ಅದು ಯಾರು ತಪ್ಪು ಅಂತ ಹೇಳಲ್ಲ. ಭಾರತ ಮಾತೆ ನ್ಯಾಷನಲ್ ಫ್ಲ್ಯಾಗ್ನ ಎಲ್ಲರೂ ಗೌರವಿಸ್ತೀವಿ, ಇಡೀ ರಾಷ್ಟ್ರದ 140 ಕೋಟಿ ಜನನಿಗೆ. ಆಮೇಲೆ ಆ ಫ್ಲ್ಯಾಗ್ನೂ ಹಾಕಿದ್ದಾರೆ 26ನೇ ತಾರೀಕು ಸಾಯಂಕಾಲ ತೆಗೆದು ನೆಕ್ಸ್ಟ್ ಡೇಗೆ ಬೇರೆ ಫ್ಲ್ಯಾಗ್ನ ಹಾಕಿದ್ದಾರೆ. ಸಂವಿಧಾನ ಮತ್ತು ಡೆಮಾಕ್ರಸಿನಲ್ಲಿ ಈಗ ನಾಳೆ ಬೆಳಗ್ಗೆ DC ಆಫೀಸ್ ಮುಂದೆ ಹಾಕ್ತೀನಿ ಅಂತಾರೆ. ಒಂದು ಕಡೆ ಅವಕಾಶ ಆದರೆ ಮತ್ತೊಂದು ಕಡೆ ಆಗುತ್ತೆ. ಅದಷ್ಟೇ ವ್ಯತ್ಯಾಸವಿನ ನಮ್ಮ ಯುವಕರಿಗೆ ನೋವಾಗುವಂಥ ಸಂಗತಿ ಪ್ರಶ್ನೆ ಇಲ್ಲ. ನಾನು ಜಿಲ್ಲಾಧಿಕಾರಿಗಳಿಗೆ, ಪೊಲೀಸ್ನವ್ರಿಗೆ ಹೇಳಿದ್ದೀನಿ, ನಾನೂ ಸಹ ಸಹಾಯ ಮಾಡ್ತೀನಿ. ಆ ಯುವಕರಿಗೂ ಮಾತಾಡಿದ್ದೀನಿ ನಾನು. ಖಂಡಿತ ಒಂದು ಎಲ್ಲರೂ ಪ್ರೈವೇಟ್ ಜಾಗದಲ್ಲಿ ದೇವಸ್ಥಾನದ ಮುಂದೆ ಅವ್ರು ಹಾಕೋದಾದರೆ ಹನುಮನ ಧ್ವಜನ ನಾನೂ ಸಹ ಅವರಿಗೆ ಸಂಪೂರ್ಣ ಸಪೋರ್ಟು. ನಮ್ಮ ಶಾಸಕರು ಹೇಳಿದ್ದಾರೆ, ಏನು ಬೇಕಾದ್ರೂ ಅವರಿಗೆ ಆರ್ಥಿಕವಾಗಿರ್ಬೋದು, ಇನ್ನೊಂದಿರ್ಬೋದು, ಸಹಾಯ ಮಾಡೋಕ್ಕೆ ನಾವು ರೆಡಿ ಇದ್ದೀವಿ. ನಾವೆಲ್ಲರೂ ರಾಮನ ಭಕ್ತರೇ. ನಮ್ಮ ಮನೆ ದೇವರೇ ವಿಷ್ಣು. ಕಲಿಯುಗದಲ್ಲಿ ರಾಮ ಅಷ್ಟೇ, ದ್ವಾಪರ ಯುಗದಲ್ಲಿ ವಿಷ್ಣು. ಆದರೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.